ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಹಲವು ಅಡೆತಡೆಗಳಿದ್ದರೂ ಟ್ರೈಲರ್ ಮೂಲಕ ನಿರೀಕ್ಷೆ ಹುಟ್ಟುಹಾಕಿದ್ದ ಕರಾವಳಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಪ್ರಚಾರಕ್ಕಿಲ್ಲದ ಪ್ರಜ್ವಲ್ ದೇವರಾಜ್ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಪಾತ್ರಕ್ಕೆ ಪ್ರಾಮುಖ್ಯತೆ ಎಷ್ಟಿದೆ, ಸಿನಿಮಾ ನಿಜವಾಗ್ಲೂ ಹೇಗಿದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಕಂಬಳದ ಕೋಣಗಳನ್ನು ತಯಾರು ಮಾಡುವಂತಹ ಕುಲ್ಕುಂದಕ್ಕೂ ಅವುಗಳನ್ನು ಕಣಕ್ಕಿಳಿಸಿ ಖುಷಿ ಪಡುವಂತಹ ಕರಾವಳಿಗೂ ಒಂದು ವಿಶೇಷವಾದಂತಹ ನಂಟಿದೆ. ಈ ಇಡೀ ಕರಾವಳಿ ಸಿನಿಮಾದಲ್ಲಿ ಪ್ರತಿಷ್ಠೆಗೆ ಕೋಣಗಳನ್ನು ಇಳಿಸುವಂತಹ ದೊಡ್ಡೋರಿಗೂ ಪ್ಯಾಷನ್ಗಾಗಿ ಕೋಣಗಳನ್ನು ಇಳಿಸುವಂತಹ ಮಹಾಬಲನಿಗೂ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾನೆ ಹೋಗುತ್ತೆ. ವಿಚ್ ಬ್ರಿಂಗ್ಸ್ ಮೀ ಟು ಸೇ ದಟ್ ಈ ಕರಾವಳಿ ಸಿನಿಮಾ ಒಂದು ಕಮರ್ಷಿಯಲ್ ಟೆಂಪ್ಲೇಟ್ನ ಸಿನಿಮಾ ಅಲ್ವೇ ಅಲ್ಲ. ಕರಾವಳಿಯ ಜಾನಪದ ಕ್ರೀಡೆ ಕಂಬಳ, ಕಂಬಳದ ಕೋಣಗಳು, ಕೋಣಗಳನ್ನು ಕಣಕ್ಕೆ ಇಳಿಸುವ ಹಿಂದಿರುವ ಪರಂಪರೆ, ಅದರ ಸುತ್ತ ನಡೆಯುವಂತಹ ರಾಜಕೀಯ, ಕೋಣಗಳನ್ನು ಕಂಬಳಕ್ಕೆ ಅಣಿಗೊಳಿಸುವವರ ಜೀವನ ಶೈಲಿ, ಹೀಗೆ ಅಷ್ಟಾಗಿ ಕನ್ನಡ ಸಿನಿಮಾಗಳಲ್ಲಿ ಎಕ್ಸ್ಪ್ಲೋರ್ ಆಗಿರದ ಹೊಸ ವಿಷಯಗಳನ್ನು ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರಾಕ್ಟಿಕಲಿ ಹೇಳಬೇಕು ಅಂತಂದರೆ ಕಂಬಳದ ಕ್ರೀಡೆಯನ್ನು ತೆರೆ ಮೇಲೆ ಕಣ್ಣು ಕುಕ್ಕುವ ಹಾಗೆ ತೋರಿಸೋದು ತುಂಬಾ ಚಾಲೆಂಜಿಂಗ್ ವಿಷಯ. ಅದನ್ನು ತಕ್ಕ ಮಟ್ಟಿಗೆ ಈ ತಂಡ ಅಚೀವ್ ಮಾಡಿದೆ. ಅದಕ್ಕೆ ಕರಾವಳಿ ಟೀಮ್ಗೆ ಹಾಗೆಯೇ ನಿರ್ದೇಶಕ ನಿರ್ಮಾಪಕ ಗುರುದತ್ ಗಾಣಿಗ ಅವರಿಗೆ ಒಂದು ಅಪ್ರಿಸಿಯೇಷನ್ ಅಂತೂ ಬರಲೇಬೇಕು. ಇನ್ನು ಕಥೆ ವಿಷಯಕ್ಕೆ ಬರೋದಾದರೆ, ನಾಯಕ ಧನಂಜಯನ ಕೊಟ್ಟಿಗೆಯಲ್ಲಿದ್ದಂತಹ ಭೂಮಿ ಅನ್ನುವಂತಹ ಹಸು ಕಾಣೆಯಾಗುತ್ತೆ. ಅದನ್ನು ಹುಡುಕಿ ಹೊರಡುವ ನಾಯಕನ ಜರ್ನಿಯಲ್ಲಿ ಹಲವಾರು ಜನರು ಸಿಗ್ತಾ ಹೋಗ್ತಾರೆ. ಸರ್ಪ್ರೈಸಿಂಗ್ಲಿ ಅವರೆಲ್ಲರೂ ಕೂಡ ನಾಯಕನ ಹಿನ್ನೆಲೆಗೆ, ಅಂದರೆ ಆತನ ತಂದೆ ತಾಯಿಗೆ ಒಂದಲ್ಲ ಒಂದು ರೀತಿಯಲ್ಲಿ ರಿಲೇಟ್ ಆಗಿರೋರೇ ಆಗಿರ್ತಾರೆ. ಅದರ ಜೊತೆಗೆ ನಾಯಕನಿಗೆ ಕಂಬಳದ ಜೊತೆಗೆ ಒಂದು ಗಟ್ಟಿ ನಂಟು ಕೂಡ ಇದೆ ಅನ್ನೋದು ಕೂಡ ಈ ಜರ್ನಿಯಲ್ಲಿ ಅವನಿಗೆ ಗೊತ್ತಾಗುತ್ತೆ. ಆ ಒಂದು ನಂಟೇನು, ಆ ಜರ್ನಿಯಲ್ಲಿ ಅವನಿಗೆ ಸಿಗುವಂತಹ ಮನುಷ್ಯರು ಯಾರೆಲ್ಲ, ಹಾಗೆಯೇ ಅವನು ಎದುರಿಸುವಂತಹ ಸಮಸ್ಯೆಗಳೇನು, ಕೊನೆಗೆ ಅವನು ಸಾಧಿಸುವಂತಹ ಆ ಒಂದು ವಿಷಯ ಏನು ಅನ್ನೋದೇ ಈ ಸಿನಿಮಾದ ಬೇಸಿಕ್ ಪ್ಲಾಟ್. ಕರಾವಳಿ ಕಂಬಳದ ವರ್ಲ್ಡ್ ಕಪ್ ಅಂತಲೇ ಕರೆಯಲ್ಪಡುವಂತಹ ಕೋಟಿ ಚೆನ್ನಯ್ಯ ಕಂಬಳ ಆಗಿ 30 ವರ್ಷ ಆಗಿದೆ. ಯಾಕಷ್ಟು ಗ್ಯಾಪ್ ಆಯಿತು ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಒಂದು ಬ್ಯಾಕ್ ಸ್ಟೋರಿ ಇದೆ. ಆ ಬ್ಯಾಕ್ ಸ್ಟೋರಿಯಲ್ಲಿ ಮಾವೀರನಾಗಿ, ಅಂದರೆ ಮಹಾವೀರನಾಗಿ ರಾಜ್ ಬಿ ಶೆಟ್ಟಿ ಕಾಣಿಸ್ಕೊಳ್ತಾರೆ. ಮಹಾಬಲನ ಪಾತ್ರ, ಮಹಾವೀರನ ಮಿತ್ರ ಮಹಾಬಲನ ಪಾತ್ರದಲ್ಲಿ ಮಿತ್ರ ಅವರು ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಅವರಿಗಿಂತ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಆ್ಯಕ್ಚುಲಿ ಮಿತ್ರ ಅವರಿಗೆ ಸಿಕ್ಕಿದೆ. ಈ ಅವಕಾಶವನ್ನು ಮಿತ್ರ ಅವರು ಆಲ್ಮೋಸ್ಟ್ ಚೆನ್ನಾಗೇ ಬಳಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಚಿತ್ರದ ಫಸ್ಟ್ ಹಾಫ್ ನನಗೆ ಬಹುತೇಕ ವರ್ಕ್ ಆಯಿತು ಅಂತಲೇ ಹೇಳ್ತೀನಿ. ಸೀನ್ ಬೈ ಸೀನ್ ಪ್ರೋಗ್ರೆಷನ್ ಚೆನ್ನಾಗಿತ್ತು. ಪ್ರತಿ ದೃಶ್ಯದಲ್ಲೂ ಹೊಸತನ ಇತ್ತು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಜೊತೆಗೆ ವರ್ಲ್ಡ್ ಬಿಲ್ಡಿಂಗಲ್ಲೂ ಕೂಡ ಕ್ರಿಯೇಟಿವಿಟಿ ಇತ್ತು, ಫ್ರೆಶ್ನೆಸ್ ಇತ್ತು. ಇಂಟರ್ವಲ್ ಬ್ಲಾಕ್ ತನಕ ಕಥೆ ತುಂಬಾ ಗ್ರಿಪ್ಪಿಂಗ್ ಆಗಿತ್ತು. ಕೋಟಿ ಚೆನ್ನಯ್ಯ ಕಂಬಳ ಗೆದ್ದವ ದೊಡ್ಡವ, ಆದರೆ ಈ ಕಂಬಳ ನಡೆದು 30 ವರ್ಷ ಆಗಿದೆ. 30 ವರ್ಷದ ಹಿಂದೆ ಈ ಕಂಬಳ ಗೆದ್ದ ದೊಡ್ಡವರ ಮನೆಯಲ್ಲಿ ಗೆದ್ದ ನಂತರ ಸಿಗುವಂತಹ ಪ್ರತಿಷ್ಠೆಯ ಕುರ್ಚಿ ಕಾಲು ಮುರ್ಕೊಂಡು ಬಿದ್ದಿದೆ. ಅದು ಬೇರೆಯವ್ರಿಗೆ ಹೋಗೋದಕ್ಕೆ ಈ ದೊಡ್ಡವ ಬಿಡಲ್ಲ. ಇದೆಲ್ಲವೂ ಕೂಡ ಫಸ್ಟ್ ಹಾಫಲ್ಲೇ ಆಲ್ಮೋಸ್ಟ್ ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ ಸೆಕೆಂಡ್ ಹಾಫ್ ಶುರು ಆದಮೇಲೆ ಸೆಕೆಂಡ್ ಹಾಫಲ್ಲೂ ಕೂಡ ಸಿನಿಮಾ ಮತ್ತೆ ಇದೇ ವಿಷಯದ ಸುತ್ತೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಕೆಲವು ದೃಶ್ಯಗಳು ರಿಪಿಟೇಟಿವ್ ಅಂತ ಅನಿಸುತ್ತೆ. ಇದರ ಮಧ್ಯೆ ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಕೂಡ ಬರ್ತಾನೆ ಹೋಗುತ್ತೆ. ಪರ್ಫಾರ್ಮೆನ್ಸಸ್ ಚೆನ್ನಾಗಿ ಇದ್ದರೂ ಕೂಡ ರೈಟಿಂಗಲ್ಲಿ ಕೆಲವೊಂದಷ್ಟು ಫ್ಲಾಸ್ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ರೂ ಕೂಡ ನನಗೆ ರಾಜ್ ಬಿ ಶೆಟ್ಟಿ ಮತ್ತು ಸುಷ್ಮಿತಾ ಅವರ ಸೀನ್ಸ್ ಇಷ್ಟ ಆಯಿತು. ತಕ್ಕ ಮಟ್ಟಿಗೆ ರಾಜ್ ಮತ್ತು ಮಿತ್ರ ಅವರ ಕಾಂಬಿನೇಷನ್ ಕೂಡ ಈ ಸಿನಿಮಾಗೆ ಒಂದು ಎಮೋಷನಲ್ ವ್ಯಾಲ್ಯೂ ಅನ್ನು ತಂದು ಕೊಟ್ಟವು ಅಂತ ನನಗನ್ನಿಸ್ತು. ಹಾಗೆಯೇ ಇಡೀ ಸಿನಿಮಾದಲ್ಲಿ ಅಬ್ಬರಿಸುವಂತಹ ರಮೇಶ್ ಇಂದಿರಾ ಅವರ ಪಾತ್ರ ಪೋಷಣೆ ಕೂಡ ಈ ಸಿನಿಮಾದ ಕಥಾವಸ್ತುವಿಗೆ ಪೂರಕವಾಗಿಯೇ ಇತ್ತು ಅಂತ ನನಗನ್ನಿಸ್ತು. ಇದೆಲ್ಲದರ ಮಧ್ಯೆ ಔಟ್ ಆಫ್ ಸಿಂಕ್ ಅಂತ ಅನಿಸಿದ್ದು ಮಾತ್ರ ಪ್ರಜ್ವಲ್ ಅವರ ಪಾತ್ರ. ಅದೇನು ಅವರ ಅವೈಲಬಿಲಿಟಿ ಇಲ್ಲದೇ ಇರುವ ಕಾರಣಕ್ಕೋ ಏನೋ ಅವರಿಗೆ ಇದ್ದಂತಹ ಸ್ಕ್ರೀನ್ ಸ್ಪೇಸ್ ತುಂಬ ಕಡಿಮೆ ಆಯಿತು ಅಂತ ನನಗನ್ನಿಸ್ತು, ಅಥವಾ ಬೇರೆ ಪಾತ್ರಗಳನ್ನು ನಿರ್ದೇಶಕರು ಜಾಸ್ತಿ ಬರ್ಕೊಂಡ್ರ ಗೊತ್ತಿಲ್ಲ. ಪ್ರಜ್ವಲ್ ದೇವರಾಜ್ ಅವರು ಬಹಳಷ್ಟು ಕಡೆ ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ಲೇ ಇಲ್ಲ. ಪ್ರಜ್ವಲ್ ಅವರು ಈ ಸಿನಿಮಾದಲ್ಲಿ ಡಬ್ ಮಾಡಿಲ್ಲ ಅವರ ಪಾತ್ರಕ್ಕೆ, ಅದು ನನಗೆ ಅಷ್ಟು ತೊಂದರೆ ಕೊಡಲೇ ಇಲ್ಲ. ಆದರೆ ಸ್ಕ್ರಿಪ್ಟ್ನಲ್ಲಿ ಪ್ರಜ್ವಲ್ ಅವರ ಪಾತ್ರಕ್ಕೆ ಹೈ ಮೂಮೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇತ್ತು. ಬಟ್ ಅದರ ಕಡೆ ಯಾಕೋ ನಿರ್ದೇಶಕರು ಗಮನ ಕೊಟ್ಟಿಲ್ಲ. ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಕೆಲವೊಂದು ಸೀನ್ಸ್ಗಳಲ್ಲಿ
ಕಾಮಿಡಿಯನ್ ಜಿ ಅಂದರೆ ಗೋವಿಂದೇ ಗೌಡ ಕೊಡುವಷ್ಟು ರಿಯಾಕ್ಷನ್ ಕೂಡ ಆ್ಯಸ್ ಅ ಪ್ರೊಟಗನಿಸ್ಟ್ ಧನಂಜಯನ ಪಾತ್ರ ಅಂದರೆ ಪ್ರಜ್ವಲ್ ಅವರ ಪಾತ್ರ ಕೊಡಲಿಲ್ಲ. ಎಸ್ಪೆಷಲಿ ತನ್ನ ತಂದೆ ಇಂತಹ ಒಬ್ಬ ವೀರ ಧೀರ ಅಂತ ಗೊತ್ತಾಗುವಾಗ ಸಹಜವಾಗಿ ಆತನ ಮಗನ ರಿಯಾಕ್ಷನ್ ಏನು ಅಂತ ತೋರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಅದು ಇರಲೇ ಇಲ್ಲ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಈ ಸಿನಿಮಾ ಆಲ್ಮೋಸ್ಟ್ ಮಹಾಬಲ ಮತ್ತು ದೊಡ್ಡವನ ನಡುವಿನ ಜಿದ್ದಾಜಿದ್ದಿ ಥರನೇ ಬಹುತೇಕ ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಮಿತ್ರ ಕ್ಯಾರೆಕ್ಟರು ಮತ್ತು ರಮೇಶ್ ಇಂದಿರಾ ನಡುವಿನ ಜಿದ್ದಾಜಿದ್ದಿ ಥರನೇ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆಯೇ ಹೊರತು ಅಪ್ಪ ಮಗನ ಎಮೋಷನಲ್ ಕಥೆಯಾಗಿ ಈ ಒಂದು ಸಿನಿಮಾ ಇಂಪ್ಯಾಕ್ಟ್ ಮಾಡಲೇ ಇಲ್ಲ. ಸೆಕೆಂಡ್ ಹಾಫಲ್ಲಿ ರಾಜ್ವಿ ಶೆಟ್ಟಿ ಪಾತ್ರ ಸಾಕಷ್ಟು ಈ ಸಿನಿಮಾನ ಎತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಆನ್ ಅ ಹೋಲ್ ದ ನರೇಟಿವ್ ಡಿಂಟ್ ಕಮ್ ಟುಗೆದರ್ ಟು ಗಿವ್ ಅ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆಫ್ ದ ಲೂಪ್ ಹೋಲ್ಸ್ ಇನ್ ದ ಸ್ಕ್ರೀನ್ ಪ್ಲೇ ಅಂತ ನಾನು ಹೇಳ್ತೀನಿ. ಹಾಗೆ ನೋಡಿದ್ರೆ ಈ ಸಿನಿಮಾದ ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಏಸ್ಥೆಟಿಕ್ಸ್, ಸೌಂಡ್ ಡಿಸೈನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಈವನ್ ಹಾಡುಗಳು ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ಲೇ ಇದೆ. ಮಿತ್ರ ಅವರು, ರಾಜ್ವಿ ಶೆಟ್ಟಿ ಅವರು, ರಮೇಶ್ ಇಂದ್ರ ಇವರೆಲ್ಲರ ಪಾತ್ರ ಪೋಷಣೆ ಎಲ್ಲವೂ ತುಂಬ ಚೆನ್ನಾಗಿದೆ. ಆದರೆ ಒಂದು ಇಡೀ ಸಿನಿಮಾ ಆಗಿ ದಿಸ್ ಫಿಲ್ಮ್ ಫೇಲ್ಸ್ ಟು ಸ್ಟ್ರೈಕ್ ದ ರೈಟ್ ಕಾರ್ಡ್ ಫಾರ್ ಸಮ್ ಅನ್ನೋನ್ ರೀಸನ್ಸ್. ಅದು ಬಿಟ್ಟರೆ ವೆಟರ್ನರಿ ಡಾಕ್ಟರ್ ಪಾತ್ರದಲ್ಲಿ ಸಂಪದ ಅವರು ರೈಟಿಂಗ್ನಲ್ಲಿ ಅವರ ಪಾತ್ರಕ್ಕೆ ಇರುವಂತಹ ಲಿಮಿಟೇಷನ್ಗೆ ತಕ್ಕ ಹಾಗೆ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸುಷ್ಮಿತಾ ಭಟ್ ಮಾತು ಕಮ್ಮಿ ಆಡಿದರೂ ಕೂಡ ಎಕ್ಸ್ಪ್ರೆಷನ್ಸ್ ಮೂಲಕ ಇಂಪ್ರೆಸ್ ಮಾಡ್ತಾರೆ. ಅವರನ್ನು ಇನ್ನಷ್ಟು ಬಳಸಿಕೊಳ್ಳಬಹುದಿತ್ತು ಅಂತ ನನಗನ್ನಿಸ್ತು. ಇನ್ನು ಮಿತ್ರ ಅವರು ಸಿನಿಮಾ ಪೂರ್ತಿ ಇದ್ದಾರೆ, ನಾನು ಆಗಲೇ ಹೇಳಿದೆ. ಕೆಲವು ಕಡೆ ಓವರ್ ದ ಟಾಪ್ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಅವರು ಲೌಡ್ ಅಂತ ಅನ್ನಿಸ್ಬಿಡ್ತಾರೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದು ಅಂತ ಹೇಳಿಕೊಂಡಂತಹ ಈ ಚಿತ್ರತಂಡ ನಂಬಿಕೆ ಇಟ್ಕೊಂಡು ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ನಿಟ್ಟಿನಲ್ಲಿ ಮುಕ್ತ ಮನಸ್ಸಿನಿಂದ ಒಂದಾಗಿ ಸಿನಿಮಾದಲ್ಲಿನ ಲೂಪ್ ಹೋಲ್ಸ್ಗಳನ್ನು ಸರಿ ಮಾಡಿಕೊಳ್ಳಬೇಕಿತ್ತು ಅಂತ ಈ ಸಿನಿಮಾ ನೋಡಿದಾಗ ನನಗೆ ತುಂಬ ಚೆನ್ನಾಗೇ ಅನ್ನಿಸ್ತು. ಸ್ನೇಹಿತರೆ, ಇದು ಕರಾವಳಿ ಸಿನಿಮಾದ ವಿಮರ್ಶೆ ಆಗಿತ್ತು. ಆ್ಯಂಡ್ ಬೈ ದ ವೇ, ಕರಾವಳಿ ಸಿನಿಮಾ ಅಂತಲ್ಲ, ಬೇರೆ ಎಲ್ಲ ಅಪ್ಕಮಿಂಗ್ ಕನ್ನಡ ಸಿನಿಮಾ ಟೀಮ್ನವರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಫಿಲಮ್ ರಿಲೀಸ್ ಆಗೋದಕ್ಕೂ ಒಂದು ವಾರ ಮೊದಲೇ ಪೇಯ್ಡ್ ಪ್ರೀಮಿಯರ್ ಶೋಗಳನ್ನು ಮಾಡಿ ಅದರಲ್ಲಿ ಕೇವಲ ಪಾಸಿಟಿವ್ ರಿಯಾಕ್ಷನ್ಸ್ಗಳನ್ನು ಅಥವಾ ಪಾಸಿಟಿವ್ ಆಗಿ ಬಂದಿರುವಂತಹ ರಿಯಾಕ್ಷನ್ಸ್ಗಳನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಒಂದು ಹೈಪ್ ಕ್ರಿಯೇಟ್ ಮಾಡುವಂತಹ ಈ ಒಂದು ಸ್ಟ್ರಾಟಜಿಯಿಂದ ದಯವಿಟ್ಟು ಆಚೆ ಬನ್ನಿ. ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರು. ಸಿನಿಮಾನೂ ಚೆನ್ನಾಗಿತ್ತು, ಹಾಗಾಗಿ ಆ ಸ್ಟ್ರಾಟಜಿ ಕೂಡ ಚೆನ್ನಾಗೇ ವರ್ಕ್ ಆಯಿತು. ಎಲ್ಲ ಸಿನಿಮಾಗೂ ಇದು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವಾ. ಈಗ ಜನ ತುಂಬ ಅಪ್ಡೇಟ್ ಆಗಿದ್ದಾರೆ, ಈ ಸ್ಟ್ರಾಟಜಿಗೆ ಅವರು ಒಗ್ಗಿಕೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸಾಧ್ಯವಾದರೆ ದಯವಿಟ್ಟು ಬೇರೆ ಸ್ಟ್ರಾಟಜಿ ಕಡೆಗೆ ಯೋಚನೆ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.